ದೇವರ ಪೂಜೆ ಮಾಡ್ತೀರಾ? ಹಾಗಾದರೆ ಈ ತಪ್ಪುಗಳನ್ನು ಮಾಡಲೇಬೇಡಿ. ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ. ದೇವರ ಪೂಜೆಯನ್ನು ಮಾಡುವ ಮೊದಲು ಅಥವಾ ದೇವರ ಪೂಜೆ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಇವುಗಳು ನಿಮಗೆ ತಿಳಿದಿರಲಿ. 1. ದೇವಸ್ಥಾನವನ್ನು ಪ್ರವೇಶಿಸುವುದು ಹೇಗೆ? ನೀವು ನಿಮ್ಮ ಬೂಟುಗಳನ್ನು ತೆಗೆದು ಬಲಗಾಲನ್ನು ಮೊದಲು ದೇವಸ್ಥಾನದ ಒಳಗೆ ಅಥವಾ ದೇವರ ಕೋಣೆಯ ಒಳಗೆ ಪ್ರವೇಶಿಸಬೇಕು. ಇದರೊಂದಿಗೆ ದೇವಾಲಯವನ್ನು ಪ್ರವೇಶಿಸುವಾಗ ನೀವು ಮೊದಲು ಗಂಟೆಯನ್ನು ಬಾರಿಸಿ ನಂತರ ಪ್ರವೇಶಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. 2. ದೇವರಿಗೆ ಭೋಗ ಅರ್ಪಿಸುವ ನಿಯಮಗಳು. ದೇವರನ್ನು ಪೂಜಿಸುವಾಗ ಒಬ್ಬ ವ್ಯಕ್ತಿಯು ದೇವರ ಕಣ್ಣುಗಳನ್ನು ಮತ್ತು ಮುಖವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ನಂತರ ಭಕ್ತಿಯಿಂದ ದೇವರನ್ನು ಧ್ಯಾನಿಸಬೇಕು. ನೀವು ದೇವರಿಗೆ ಏನು ಅರ್ಪಿಸುತ್ತೀರೋ ಅದು ಶುದ್ಧ ಮತ್ತು ಸೌಮ್ಯವಾಗಿರಬೇಕು. ದೇವರಿಗೆ ಯಾವುದೇ ತಾಮಸಿಕ ವಸ್ತುಗಳನ್ನು ಅರ್ಪಿಸಬಾರದು. ಇದರೊಂದಿಗೆ ದೇವರಿಗೆ ಭೋಗವನ್ನು ಅರ್ಪಿಸಬೇಕು. ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅರ್ಪಿಸಬೇಕು. 3. ಪೂಜೆಗೂ ಮುನ್ನ ಸ್ನಾನ. ದೇವರ ಪೂಜೆಯನ್ನು ಮಾಡುವ ಮೊದಲು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಬೇಕು ಮತ್ತು ದೇವರ ಕೋಣೆಯನ್ನು ಪ್ರವೇಶಿಸಬೇಕು. ಏಕೆಂದರೆ ಸ್ನಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಸ್ನಾನವು ನಮ್ಮ ದೇಹವನ್ನು ಶುದ್ಧೀಕರಿಸುತ್ತದೆ ಮತ್ತು ದೇವರ ಮುಂದೆ ಪೂಜೆಯ ಮಹತ್ವವನ್ನು ಹೆಚ್ಚಿಸುತ್ತದೆ. ಸ್ನಾನ ಮಾಡದೆ ಪೂಜೆ ಮಾಡಬಾರದು. ಇದು ದೇವರಿಗೆ ನಾವು ಮಾಡುವ ಅವಮಾನವೆಂದು ಪರಿಗಣಿಸಲಾಗುತ್ತದೆ. 4. ಪ್ರಸಾದ ವಿತರಣೆ. ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಬೇಕು. ಏಕೆಂದರೆ ಪ್ರಸಾದವಿಲ್ಲದೆ ಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆಯ ಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ದೇವರ ಹೆಸರಿನಲ್ಲಿರುವ ಪ್ರಸಾದವನ್ನು ಬಡವರಿಗೆ, ನಿರ್ಗತಿಕರಿಗೆ ಹಂಚಬೇಕು. ಇದರಿಂದ ನೀವು ಸಹ ದಾನದಲ್ಲಿ ಭಾಗಿಯಾಗಿ ಪುಣ್ಯ ಪಡೆಯುತ್ತೀರಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ.